ಅಧ್ಯಕ್ಷರೇ, ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಬ ಮತ್ತು ಸುಳ್ಯ ತಾಲೂಕು ಎರಡು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ರೈತರು ಇವತ್ತು ರಬ್ಬರ್ ಬೆಳೆಯನ್ನೇ ಅವಲಂಬಿತರಾಗಿ ಅದನ್ನೇ ನಂಬಿ ಬದುಕುವವರಿದ್ದಾರೆ. ಈಗಾಗಲೇ ಅಡಿಕೆಗೆ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗ ಬಂದು ಆ ಕೃಷಿ ಕೂಡ ನಾಶ ಆದ ಈ ಸಂದರ್ಭದಲ್ಲಿ ಇವತ್ತು ರಬ್ಬರ್ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕನ್ನೋ ಒಂದು ಮಹತ್ವದ ಒಂದು ಭರವಸೆಯನ್ನು ರೈತರು ಇಟ್ಟುಕೊಂಡಿದ್ದಾರೆ. ಇವತ್ತು ನಮಗೆ ಈ ರಬ್ಬರಿನ ಬೆಳೆಯನ್ನು ಮಾಡಲಿಕ್ಕೂ ಈಗ ಕಷ್ಟದಲ್ಲಿದ್ದಾರೆ. ಅದರ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ಕೇರಳ ಮಾದರಿಯ ಏನು ಅಲ್ಲಿ ಬೆಂಬಲ ಬೆಲೆ ನೀಡ್ತಿದೆ ಆ ಮಾದರಿಯ ಬೆಂಬಲ ಬೆಲೆಯನ್ನು ಈ ಸರ್ಕಾರ ನಮ್ಮದು ಕರ್ನಾಟಕದಲ್ಲಿ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಈ ಯಾರು ರೀಪ್ಲಾಂಟೇಷನ್ ಮಾಡ್ತಾ ಇಲ್ಲ, ಇದರ ಸಮಸ್ಯೆಯಿಂದಾಗಿ ಇದಕ್ಕೆ ಬೆಲೆ ಕಡಿಮೆ ಇದ್ದ ಕಾರಣ ಅದಕ್ಕೋಸ್ಕರ ರೀಪ್ಲಾಂಟೇಷನ್ ಮಾಡಲಿಕ್ಕೆ ಕೂಡ ಬೆಂಬಲ ಬೆಲೆಯನ್ನಿಟ್ಟು ಅವರಿಗೆ ಆ ಮುಖಾಂತರ ರೀಪ್ಲಾಂಟೇಷನ್ ಮಾಡುವ ಮಾದರಿಯಲ್ಲಿ ಮಾಡಬೇಕು. ಇವತ್ತು ಬೆಂಕಿ ರೋಗ ಅಥವಾ ಇನ್ನೂ ಇತರ ರೋಗಗಳಿಂದ ಇವತ್ತು ನಾಶ ಆದರೆ ಅದಕ್ಕೆ ಯಾವುದೇ ಬೆಂಬಲ ಬೆಲೆ ಇಲ್ಲ. ಅದಕ್ಕೋಸ್ಕರ ಇದನ್ನು ಕೃಷಿ ಅಂತ ಜೋಡಿಸಿಕೊಂಡು ಹೆಚ್ಚಿನ ರೈತರೇ ಇದನ್ನು ಬೆಳೆಯುವ ಕಾರಣ ಕೃಷಿ ಯೋಜನೆ ಅಂತೇಳಿ ಇದನ್ನು ಕೃಷಿಗೆ ಅದನ್ನು ಅಳವಡಿಸಿಕೊಂಡು ಅವರಿಗೆ ಬೆಂಬಲ ಬೆಲೆ ದೊರೆಯುವ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದೆ. ಮುಖ್ಯವಾಗಿ ಅವರು ರಬ್ಬರ್ ಬೆಲೆ ಬಗ್ಗೆ ಕೇಳಿದ್ದಾರೆ. ಇದು ನಮ್ಮ ಇಲಾಖೆಗೆ ಬರ್ತಾ ಇಲ್ಲಮ್ಮ. ಇದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ರಬ್ಬರ್ ಬೋರ್ಡೇ ಇದೆ ಕೇಂದ್ರ ಸರ್ಕಾರದಲ್ಲಿ. ಈ ರಬ್ಬರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಟೀ ಆಗಿರ್ಬೋದು, ಇವೆಲ್ಲ ಇಂಟರ್ನ್ಯಾಷನಲ್ ರೇಟಿಗೆ ಇವು ಫಿಕ್ಸ್ ಆಗೋದಮ್ಮ ರೇಟ್ಗಳು. ಆ ನಿಟ್ಟಿನಲ್ಲಿ ಇದು ಕೇಂದ್ರ ಸರ್ಕಾರ ನಿಮ್ಮ ಸರ್ಕಾರನೇ ಐತಿ, ಅದು ನಾವು ರೆಕಮೆಂಡ್ ಮಾಡ್ತೇವೆ. ಇದ್ರ ಬಗ್ಗೆ ಬೆಂಬಲ ಬೆಲೆ ಬಗ್ಗೆನೂ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನು ಪಟ್ಟು ಆದಷ್ಟು ಬೇಗನೆ ಬೇಕಾದ್ರೆ ನಮ್ಮ ಇಲಾಖೆಗೆ ಸೇರಿಸ್ಬಿಟ್ರೆ ಬೇಕಾದ್ರೆ ನಾವು ಮಾತಾಡ್ಬೋದು. ರಾಜ್ಯದಲ್ಲಿ ಯಾವ ಇಲಾಖೆಗೆ ಸೇರುತ್ತೆ ಇದು? ರಾಜ್ಯದಲ್ಲಿ ಇಲ್ಲ. ಇದು ನಮ್ಮಲ್ಲಿ ಒಂದು ಬೆಳೆ, ಅದು ತಾವು ಹೇಳೋದ ಪ್ರಕಾರ ಇಲ್ಲ ಹಾರ್ಟಿಕಲ್ಚರಿಗೆ ಸೇರ್ಬೇಕು, ಯಾವ್ದಾರು ಫಾರೆಸ್ಟಿಗೆ ಸೇರ್ಬೇಕು, ಯಾವ್ದಾರು ಒಂದಕ್ಕೆ ಸೇರಲ್ಲ. ಇದು ಫಾರೆಸ್ಟ್ ಅಲ್ಲೂ ಅಲ್ಲ, ಇದು ರಬ್ಬರು ಹೋಗ್ತಾ ಇಲ್ಲ. ಈಗ ಸೆಂಟ್ರಲ್ ರಬ್ಬರ್ ಬೋರ್ಡ್ ಇದೆ, ಟೀ ಇದೆ, ಶುಗರ್ ಇದೆ, ಇವೆಲ್ಲವೂ ಕೇಂದ್ರ ಸರ್ಕಾರದಲ್ಲೇ ಇರೋದು. ಕೇಂದ್ರ ಸರ್ಕಾರದಲ್ಲಿ ರಬ್ಬರ್ ಬೋರ್ಡ್ ಇದೆ. ಆ ಬೋರ್ಡ್ನಲ್ಲೇ ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಅವರಿಂದನೇ ನಮಗೆ ಏನು ನಾವು ರೆಕಮೆಂಡ್ ಮಾಡಬಹುದು. ಅಲ್ಲಲ್ಲ, ಸ್ಪೈಸ್ ಬೋರ್ಡು ಸೆಂಟ್ರಲ್ ಇಂದಿದೆ, ಆದರೆ ಸಬ್ಜೆಕ್ಟ್ ಸ್ಟೇಟ್ ಇಂದದು. ಇದು ಇದೆ, ಏನು ತೆಂಗು ಮಂಡಳಿ ಇದೆ, ಅದು ಸ್ಟೇಟ್ ಇಂದ ಬರ್ತದೆ. ರಬ್ಬರ್ ಇಂದು ರಾಜ್ಯದ ಯಾವ ಇದು ಇಲ್ಲ, ಇಲಾಖೆ ವ್ಯಾಪ್ತಿ ಇಲ್ಲ ಅಂದ್ರೆ ಇದು ಅರ್ಥ ಇಲ್ಲ. ಅಲ್ಲ, ಇದು ರೆಕಮೆಂಡ್ ಮಾಡಬಹುದು ಅಷ್ಟೇ ನಾವು. ರೆಕಮೆಂಡಿಂಗ್ ಬಾಡಿ ಅಷ್ಟೇ ನಾವು. ಸರ್, ಅದಕ್ಕೆ ಪ್ರೋತ್ಸಾಹಧನ ಕೊಡ್ಲಿಕ್ಕೆ ನಾನು ಒಬ್ಬ ರಬ್ಬರ್ ಬೆಳೆಗಾರ. ಈಗ ಪ್ರೋತ್ಸಾಹಧನ ಕೊಡಕ್ಕೆ ನೀವು ರಬ್ಬರ್ ಮಂಡಳಿನೇ ಹೋಯ್ತದೋ, ನಗದು ಬಿದ್ದು ಹೋಯ್ತದೋ. ನೀವು ಸರ್ಕಾರದವ್ರು ಗಮನಿಸದೇ ಇದ್ರೆ ಸರ್ ಎಲ್ಲರೂ ಅಡಿಕೆಗೆ ಹೋಗ್ತಾರೆ, ಎಲ್ಲರೂ ಇನ್ಯಾವುದಕ್ಕೊಂದು ಹೋಗ್ತಾರೆ. ಅಲ್ಲ, ಅದು ಇರೋದು ಅವರ ಕಂಟ್ರೋಲಲ್ಲೇ. ನಾವು ಈಗ ರೆಕಮೆಂಡಿಂಗ್ ಅಥಾರಿಟಿ ರೆಕಮೆಂಡ್ ಮಾಡ್ಬೋದು. ಅಲ್ಲ, ಮಾನ್ಯ ಮಂತ್ರಿಗಳು ಹೇಳಿದ್ರು ಇದಕ್ಕೆ ಯಾವುದು ನಮ್ಮ ಇಲಾಖೆಗೆ ಸೇರೋದಿಲ್ಲ ಅಂತ ಹೇಳಿದ್ರು. ಹಂಗಾರೆ ಯಾವ ಸೇರೋದಿಲ್ಲ ಅಂತ ಮಾನಿಟರ್ ಮಾಡ್ಬೋದು ಅಷ್ಟೇ. ಅದು ರೋಗ ಬಂದರೂ ನಮಗೆ ಈಗ ವಿಮಾ ಪಾಲಿಸಿ ಮಾಡಲಿಕ್ಕೂ ಆಗುದಿಲ್ಲ ಇದನ್ನು. ಮತ್ತೆ ಈಗಾಗಲೇ ನಮ್ದು ಅಕ್ರಮ ಸಕ್ರಮ ಫೈಲಲ್ಲಿ ಕೂಡ ಈ ಬೆಲೆಯನ್ನು ನೋಡಿ ಅದು ಕೃಷಿ ಅಲ್ಲ ಅಂತ ಹೇಳಿ ಕೂಡ ಈ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಆಗಿದೆ. ಈಗ ಪ್ರೋತ್ಸಾಹಧನ ಕೇಳಿದಿರಲ್ಲ, ಅದ್ರ ಬಗ್ಗೆನೂ ನಾವು ರೆಕಮೆಂಡ್ ಮಾಡಿದೀವಿ. ಈ ನಮ್ಮ ಇಲಾಖೆಗೆ ಸೇರಿಸುವ ಹಾಗೆ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಆಯ್ತು. ಬಸವರಾಜ್ ಶಿವಣ್ಣವರ್, ಎಸ್ ಎನ್ ನಾರಾಯಣ ಸ್ವಾಮಿ.